ಲೋಕಾಧ್ಯಕ್ಷಸುರಾಧ್ಯಕ್ಷೋ ಧರ್ಮಾಧ್ಯಕ್ಷಕೃತಾಕೃತಃ ಚತುರಾತ್ಮಾ ಚತುರ್ವ್ಯೂಹಶ್ಚತುರ್ದಂಷ್ಟ್ರಶ್ಚತುರ್ಭುಜಃ. ಲೋಕಾಧ್ಯಕ್ಷ ಅಂತೇಳಿದರೆ ಎಲ್ಲ ಲೋಕಗಳೇನಿದೆ ಆ ಎಲ್ಲ ಲೋಕಗಳು ದೇವ್ರ ಕಣ್ಮುಂದೆಯೇ ಇದೆ ಅಂತ. ಅಕ್ಷ ಅಂದರೆ ಕಣ್ಣು, ಇಂದ್ರಿಯಗಳು ಕಣ್ಣು ಅಂತ ಹೇಳ್ತಾರೆ. ಅಧಿ ಅಂದರೆ ಎದುರಿಗೆ. ಎಲ್ಲ ಲೋಕಗಳು ದೇವರ ಎದುರಲ್ಲೇ ಇದೆ ಅಂದರೆ ಅರ್ಥ ಏನು ಅಂತೇಳಿದರೆ ದೇವರು ಎಲ್ಲೋ ಕೂತ್ಕೊಂಡು ಜಗತ್ತನ್ನು ಪಾಲನೆ ಮಾಡ್ತಾ ಇರುವುದಲ್ಲ, ಮತ್ತು ತನ್ನ ಕಣ್ಣ ಮುಂದೆಯೇ ಇಡೀ ಜಗತ್ತನ್ನು ಪಾಲನೆ ಮಾಡ್ತಾ ಇದ್ದಾನೆ, ನೋಡಿಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನಿಗೆ ಲೋಕಾಧ್ಯಕ್ಷ ಅಂತ ಹೇಳ್ತಾರೆ. ಸಕಲ ಲೋಕಗಳು ಯಾರ ಕಣ್ಣ ಮುಂದೆ ಇದೆಯೋ ಅವನು ಲೋಕಾಧ್ಯಕ್ಷ. ಸುರಾಧ್ಯಕ್ಷ ಅಂತ ಹೇಳಿದರೆ ಏನರ್ಥ ಅಂದರೆ ನಾವು ಹಿಂದೆ ನೋಡಿದಾಗೆ ಇಲ್ಲೂ ಅಧ್ಯಕ್ಷ ಅಂತ ಹೇಳಿದರೆ ಕಣ್ಣು ಮುಂದೆ. ಎಲ್ಲ ದೇವತೆಗಳು ಯಾರ ಕಣ್ಣು ಮುಂದೆ ಇದ್ದಾರೋ ಅವನು ಸುರಾಧ್ಯಕ್ಷ ಅಂತ. ಅಂದರೆ ಸಮಸ್ತ ದೇವತೆಗಳನ್ನು ದೇವರು ಸದಾ ನೋಡ್ತಾ ಇದ್ದಾನಂತೆ. ಅದಕ್ಕೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಕೆಲಸವನ್ನು ಯಾಕೋಸ್ಕರ ಚಾಚೂ ತಪ್ಪದೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂದರೆ ದೇವರು ನೋಡ್ತಾ ಇದ್ದಾನೆ ಅಂತ. ಧರ್ಮಾಧ್ಯಕ್ಷ ಅಂತ ಹೇಳಿದರೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಧರ್ಮಾಧ್ಯಕ್ಷಾಯ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಇದು ಕೂಡ ಅಧ್ಯಕ್ಷ ಅಂತ ಹೇಳಿದರೆ ಕಣ್ಣು ಮುಂದೆ ನೋಡ್ತಾ ಇರುವವನು. ಏನಂದರೆ ಧರ್ಮವನ್ನು ನೇರವಾಗಿ ನೋಡ್ತಾ ಇರುವವನು ಯಾರು ಅಂದರೆ ದೇವರು. ಅದರಿಂದಾಗಿ ಧರ್ಮದ ಬಗ್ಗೆ ದೇವರಿಗೆ ಸಂಪೂರ್ಣವಾಗಿ ಗೊತ್ತಿರುವುದು, ಉಳಿದವರಿಗೆ ಯಾರಿಗೂ ಅಲ್ಲ. ಅವನು ಧರ್ಮವನ್ನು ನೋಡ್ತಾನೇ ಇರ್ತಾನೆ. ಅಂದರೆ ಅಧರ್ಮವನ್ನು ನೋಡುವುದಿಲ್ವ ದೇವರು ಅಂದರೆ ಅರ್ಥ ಏನು ಅಂತ ಹೇಳಿದರೆ ಧರ್ಮವನ್ನು ನೋಡ್ತಾನೇ ಇರ್ತಾನೆ ಅಂದರೆ ಯಾರು ಧರ್ಮಾಚರಣೆಯನ್ನು ಮಾಡ್ತಾರೆ ಅವರಿಗೆ ಅನುಗ್ರಹ ಮಾಡ್ತಾನೆ ಇರ್ತಾನೆ. ಅದಕ್ಕೆ ನೋಡುವುದು ಅಂದರೆ ಹಾಗೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ನೋಡ್ತಾ ಇರ್ತಾನೆ. ಅಧರ್ಮವನ್ನು ಯಾರು ಮಾಡ್ತಾರೆ ಅವರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ನೋಡೋಲ್ಲ, ಶಿಕ್ಷಿಸಲಿಕ್ಕೋಸ್ಕರ ನೋಡ್ತಾ ಇರ್ತಾನೆ ದೇವರು. ದೇವರಿಗೆ ಹೆಸರು ಕೃತಾಕೃತ ಅಂತ ಹೇಳಿದರೆ ಏನಂದರೆ ಎಲ್ಲ ಮಾಡಿಯೂ ಏನೂ ಮಾಡದೇ ಇರುವವನು ದೇವರು ಅಂತ. ಕೃತ ಅಕೃತಃ ಎಲ್ಲ ಮಾಡ್ತಾನಂತೆ ದೇವರು, ಆದರೆ ಏನೂ ಮಾಡದವರಾಗಿರ್ತಾನಂತೆ. ಇದನ್ನು ಕೃಷ್ಣನ ಭಗವದ್ಗೀತೆ ಹೇಳ್ತಾನೆ, ಉದಾಸೀನವದಾಸೀನಂ ಅಂತ. ನಾನು ಉದಾಸೀನನಾಗಿರ್ತೇನೆ ಅಂತ. ಅಂದರೆ ಎಲ್ಲ ಮಾಡಿಯೂ ಏನು ಮಾಡದವನಾಗಿ ಯಾಕಿರ್ತಾನೆ ದೇವರು ಅಂತ ಹೇಳಿದರೆ ದೇವರು ಕೆಲವರನ್ನು ಕೆಟ್ಟವರನ್ನಾಗಿ ಸೃಷ್ಟಿ ಮಾಡ್ತಾನೆ, ಕೆಲವರನ್ನು ಒಳ್ಳೆಯವರನ್ನಾಗಿ ಸೃಷ್ಟಿ ಮಾಡ್ತಾನೆ. ಆದರೆ ದೇವರಿಗೆ ಕೆಟ್ಟವರನ್ನಾಗಿ ಯಾರನ್ನು ಸೃಷ್ಟಿ ಮಾಡ್ತಾನೆ ಅವ್ರ ಮೇಲೆ ಏನು ದ್ವೇಷ ಇಲ್ಲ, ಒಳ್ಳೆಯವರನ್ನಾಗಿ ಸೃಷ್ಟಿ ಮಾಡ್ತಾನೆ ಅವ್ರ ಮೇಲೆ ಪ್ರೀತಿಯೂ ಇಲ್ಲ ದೇವರಿಗೆ. ಮತ್ತೇನೆಂದರೆ ಯಾರ್ಯಾರು ಏನೇನು ಕರ್ಮ ಮಾಡಿರ್ತಾರೆ ಅದಕ್ಕನುಗುಣವಾಗಿ ಫಲ ಕೊಡ್ತಾನಷ್ಟೇ ದೇವರು. ಅದಕ್ಕಾಗಿ ಅವನು ಮಾಡಿಯೂ ಮಾಡದವನಾಗಿರುವನು ಚತುರಾತ್ಮ ಅಂತ. ಈ ಚತುರಾತ್ಮ ಎಂಬ ರೂಪ ಏನಿದೆ ದೇವರದ್ದು, ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಚತುರಾತ್ಮನೇ ನಮಃ ಅಂತ. ಆತ್ಮ ಅಂತ ಹೇಳಿದರೆ ಇಲ್ಲಿ ಅವತಾರ ರೂಪ. ದೇವರದ್ದು ಅನಂತ ರೂಪ, ಲೆಕ್ಕ ಇಲ್ಲದಷ್ಟು ರೂಪ ಇದೆ. ಹಾಗಿದ್ದರೂ ಕೂಡ ಮೊದಲು ಪರಿಗಣನೆ ಮಾಡುವುದು 4 ರೂಪಗಳನ್ನು. ಯಾವುದು ಅಂತ ಹೇಳಿದರೆ ಅದೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎನ್ನುವಂತಹ 4 ರೂಪ. ಅದಕ್ಕಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಚತುರ್ಮೂರ್ತ್ಯಾದಿ ಅನಂತ ಅವತಾರಾತ್ಮಕ. ಯಾಕಂದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಬಂದ ದೇವರ ರೂಪ ಅಂತಿದು. ಚತುರ್ವ್ಯೂಹಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು ದೇವರಿಗೆ. ವ್ಯೂಹ ಅಂತೇಳಿದರೆ ಒಂದು ಈ ವಿನ್ಯಾಸ. ನಾವು ಪದ್ಮವ್ಯೂಹ, ಚಕ್ರವ್ಯೂಹ ಅದೇನೆಂದರೆ ಒಂದು ಸೇನೆಯನ್ನು ನಿಲ್ಲಿಸುವಂಥದ್ದು. ಅಥವಾ ಇನ್ನೂ ಒಂದು ಅರ್ಥವೂ ಇದೆ, ನಿರ್ಮಾಣ ಅಂತ, ನಿರ್ಮಾಣ ಮಾಡುವಂಥದ್ದು. ಇಲ್ಲಿ ನಿರ್ಮಾಣ ಅಂತ ನಾವು ವ್ಯೂಹ ಶಬ್ದಕ್ಕೆ ಅರ್ಥವನ್ನು ಇಟ್ಕೊಂಡಾಗ 4 ವರ್ಣ ಏನಿದೆ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವರ್ಣಗಳನ್ನು ವ್ಯೂಹ ಅಂದರೆ ವ್ಯೂಹ ಮಾಡಿದವನು, ರಚಿಸಿದವನು, ನಿರ್ಮಿಸಿದವನು. ನಂತರ ಮುಂದಿನದ್ದು ದೇವರ ನಾಮ ಚತುರ್ದಂಷ್ಟ್ರ ಅಂತ. ಇದಕ್ಕೆ ನಮಸ್ಕಾರವನ್ನು ಮಾಡಬೇಕಾದ್ರೆ ಚತುರ್ದಂಷ್ಟ್ರಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ದಂಷ್ಟ್ರ ಅಂತ ಹೇಳಿದರೆ ಹಲ್ಲು. ವಿಶೇಷವಾಗಿ ಚತುರ್ದಂಷ್ಟ್ರ ಅಂತ ಹೇಳಿದರೆ 4 ದವಡೆ ಉಳ್ಳವನು ಅಂತ. ವಿಶೇಷವಾಗಿ 4 ದವಡೆ ಉಳ್ಳವನು ಭಗವಂತ. 4 ದವಡೆಯಿಂದಾಗಿ ತಾನು ಇಡೀ ಜಗತ್ತನ್ನೇ ನುಂಗಿಬಿಡುವವನು.